Sarvebhyo Namo Namah. Welcome to Dashavtara series by Isha Predictions. ವರಾಹ ಅವತಾರ ಭಗವಾನ್ ಶ್ರೀ ವಿಷ್ಣುವಿನ ವರಾಹ ಅವತಾರವು ಹಿಂದೂ ಪುರಾಣಗಳಲ್ಲಿ ಒಂದು ಅಪರೂಪ ಮತ್ತು ಮಹತ್ವದ ಪ್ರಸಂಗವಾಗಿದೆ. ರಾಕ್ಷಸ ಹಿರಣ್ಯಾಕ್ಷನು ಭೂಮಿಯನ್ನು ಭೂದೇವಿಯನ್ನು ಕ್ಷೀರಸಾಗರದ ಒಳಗೆ ಅಡಗಿಸಿಟ್ಟುಕೊಂಡ. ಭೂದೇವಿಯು ಸಾಗರದ ಭಾರವನ್ನು ತಾಳಲಾರದೆ ಸಹಾಯಕ್ಕಾಗಿ ಕೂಗಿದಳು, ದೇವತೆಗಳಿಗೆ ಮನವಿ ಮಾಡಿದಳು. ಭೂದೇವಿಯ ಮನವಿಯನ್ನು ಕೇಳಿದ ವಿಷ್ಣು ಅವಳನ್ನು ರಕ್ಷಿಸಲು ಮತ್ತು ವಿಶ್ವದ ಸಮತೋಲನವನ್ನು ಪುನಃಸ್ಥಾಪಿಸಲು ವರಾಹ ಅವತಾರವನ್ನು ತೆಗೆದುಕೊಳ್ಳಲು ನಿರ್ಧರಿಸಿದನು. ವಿಷ್ಣುವು ವರಾಹನಾಗಿ ಸಾಗರದ ಆಳದಲ್ಲಿ ಸಂಚರಿಸಲು ಮತ್ತು ಶಕ್ತಿಯುತವಾದ ರಾಕ್ಷಸರನ್ನು ಸೋಲಿಸುವ ಪರಾಕ್ರಮವನ್ನು ಹೊಂದಿರುವ ದೈತ್ಯ ವರಾಹನಾಗಿದ್ದನು. ಭೂದೇವಿಯನ್ನು ಮುಳುಗಿಸಲು ಕಾರಣವಾದ ರಾಕ್ಷಸನಾದ ಹಿರಣ್ಯಾಕ್ಷನನ್ನು ಎದುರಿಸಿದನು ಮತ್ತು ಅವನೊಂದಿಗೆ ಭೀಕರ ಯುದ್ಧದಲ್ಲಿ ತೊಡಗಿದನು. ವರಾಹನು ಹಿರಣ್ಯಾಕ್ಷನ ವಿರುದ್ಧ ವೀರಾವೇಶದಿಂದ ಹೋರಾಡಿದನು, ಅಂತಿಮವಾಗಿ ರಾಕ್ಷಸನನ್ನು ಸೋಲಿಸಿದನು ಮತ್ತು ಭೂದೇವಿಯನ್ನು ಸೆರೆಯಿಂದ ಮುಕ್ತಗೊಳಿಸಿದನು. ನಂತರ ಹಿರಣ್ಯಾಕ್ಷನನ್ನು ಸೋಲಿಸಿದನು, ಭೂದೇವಿಯನ್ನು ಸಾಗರದಿಂದ ಮೇಲಕ್ಕೆತ್ತಲು ತನ್ನ ದಂತಗಳನ್ನು ಬಳಸಿದನು, ಆಕೆಯನ್ನು ವಿಶ್ವದಲ್ಲಿ ಅವಳ ಯೋಗ್ಯ ಸ್ಥಾನಕ್ಕೆ ಮರುಸ್ಥಾಪಿಸಿದನು. ವರಾಹನ ವೀರ ಸಾಧನೆಯು ಭೂದೇವಿಯನ್ನು ರಕ್ಷಿಸಿತು ಮಾತ್ರವಲ್ಲದೆ ವಿಶ್ವಕ್ರಮ ಮತ್ತು ಸಮತೋಲನವನ್ನು ಪುನಃಸ್ಥಾಪಿಸಿತು. ಬ್ರಹ್ಮಾಂಡವನ್ನು ರಕ್ಷಿಸಲು ಮತ್ತು ಸಂರಕ್ಷಿಸಲು ವಿಷ್ಣುವಿನ ಅಚಲವಾದ ಬದ್ಧತೆ. ವಿಷ್ಣುವು ವಿವಿಧ ಅವತಾರಗಳನ್ನು ತಾಳಿ ದುಷ್ಟ ಶಕ್ತಿಗಳಿಂದ ಜಗತ್ತನ್ನು ರಕ್ಷಿಸುತ್ತಾನೆ. ಹಿಂದೂ ಪುರಾಣಗಳಲ್ಲಿ ವಿಷ್ಣುವನು ರಕ್ಷಕ ಮತ್ತು ರಕ್ಷಕನ ಪಾತ್ರವನ್ನು ಎತ್ತಿಹಿಡಿಯುತ್ತದೆ.